ಸೊ ಮಹಾಶಿವರಾತ್ರಿಯ ವಿಶೇಷ ದಿನದಂದು ನಾವು ಗವಿಗಂಗಾಧರೇಶ್ವರ ದೇವಸ್ಥಾನದ ಒಳಗಡೆ ಇದ್ದೀವಿ. ಸೊ ಶಿವನ ದರ್ಶನವನ್ನ ಶಿವನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಇಲ್ಲಿಗೆ ಹರಿದು ಬರ್ತಾ ಇದೆ. ಸಂಕ್ರಾಂತಿ ಹಬ್ಬದ ದಿನದಂದು ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಆಗೋದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಭಕ್ತರು ಆಗಮಿಸ್ತಾ ಇದ್ರು. ಸೊ ಇವತ್ತು ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಸೊ ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಸೊ ಇದರ ವಿಶೇಷತೆಯನ್ನ ತಿಳಿಸ್ಕೊಳ್ಳೋದಕ್ಕೆ 15 ಶತಮಾನಗಳ ಇತಿಹಾಸ ಇದೆ ಈ ಒಂದು ದೇವಸ್ಥಾನಕ್ಕೆ. ಇದರ ವಿಶೇಷತೆಯನ್ನ ತಿಳಿಸ್ಕೊಳ್ಳೋದಕ್ಕೆ, ಮಹತ್ವವನ್ನ ತಿಳಿಸ್ಕೊಳ್ಳೋದಕ್ಕೆ ನನ್ನ ಜೊತೆಗೆ ಇವತ್ತು ಪ್ರಧಾನ ಅರ್ಚಕರಾದಂತಹ ಸೋಮ ಸುಂದರ್ ಗುರುಜಿ ಅವರು ನನ್ನ ಜೊತೆಗಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಗುರುಜಿ ನಮಸ್ತೆ. ನಮಸ್ಕಾರ. ಇದು ಶಿವರಾತ್ರಿಯ ಬಹಳ ವಿಶೇಷವಾದ ಶಿವರಾತ್ರಿ. ಸಾಮಾನ್ಯವಾಗಿ ಈಗ 45 ದಿನಗಳಿಂದ ಆ ಒಂದು ಪ್ರಯಾಗನಲ್ಲಿ ಬಹಳ ತೀರ್ಥಸ್ನಾನ, ಕೋಟ್ಯಾಂತರ ಜನರು ತೀರ್ಥಸ್ನಾನ ಮಾಡ್ತಾ ಇದ್ದಾರೆ. ಆ ತೀರ್ಥಸ್ಥಾನದ ಪ್ರಮುಖವಾದ ಅಂಶವೇ ಗಂಗೆ. ಆ ಗಂಗೆಯನ್ನು ಧರಿಸಿರೋನೇ ಗಂಗಾಧರೇಶ್ವರ. ಎಲ್ಲ ಈಶ್ವರನ ದೇವಸ್ಥಾನಕ್ಕೂ ಇಲ್ಲಿನ ದೇವಸ್ಥಾನಕ್ಕೂ ಬಹಳ ವಿಶೇಷವಾದ ವೈಶಿಷ್ಟ್ಯತೆ ಗಂಗಾಧರವನ್ನು ಧರಿಸಿರುವಂಥ ಗಂಗಾಧರೇಶ್ವರನ ಸನ್ನಿಧಾನ. ಇವತ್ತು ಆ ತೀರ್ಥಸ್ಥಾನದ ಅಂತಿಮ ದಿನ. ಬಹಳ ಕೋಟ್ಯಾಂತರ ಜನ ಇವತ್ತು ಆ ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಯಾರು ಆ ತೀರ್ಥದಲ್ಲಿ ಸ್ನಾನ ಮಾಡೋಕ್ಕೆ ಹೋಗೋಕ್ಕಾಗದಿರೋರು ಈ ಗಂಗಾಧರೇಶ್ವರನ ಇವತ್ತು ಬಂದು ದರ್ಶನ ಮಾಡಿದ್ರೆ ಆ ತೀರ್ಥಸ್ಥಾನದ ಪುಣ್ಯ ಖಂಡಿತವಾಗ್ಲೂ ಎಲ್ಲರಿಗೂ ಸಿಗುತ್ತೆ ಅನ್ನೋದೇ ಒಂದು ವೈಶಿಷ್ಟ್ಯತೆ. ಬೆಳಗ್ಗಿಂದ ನಾವು 4 ಗಂಟೆಯಿಂದ ಸ್ವಾಮಿಗೆ ಅಭಿಷೇಕ ಆರಂಭ ಮಾಡಿದ್ವಿ. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಸ್ವಾಮಿಗೆ ಬೆಳಗಿಂದ ಅಭಿಷೇಕ ನಡೀತಾ ಇದೆ. ನಾಳೆ ಬೆಳಗ್ಗೆ 4 ಗಂಟೆವರೆಗೂ, 4ನೇ ಯಾಮದವರೆಗೂ ಸ್ವಾಮಿಗೆ ಕಂಟಿನ್ಯೂಸ್ ಆಗಿ ಅಭಿಷೇಕ ಆಗ್ತಾನೆ ಇರುತ್ತೆ. ನಾಳೆ ಬೆಳಗ್ಗೆ ಮಹಾಭಿಷೇಕ ಮಾಡಿ ವಿಶೇಷವಾದ ಅಲಂಕಾರವನ್ನು ಮಾಡಿ ಭಕ್ತಾದಿಗಳಿಗೆ ದರ್ಶನ ಮಾಡೋ ಒಂದು ವ್ಯವಸ್ಥೆ. ಅಭಿಷೇಕ ಕಾಲದಲ್ಲಿ ಯಾರು ಈಶ್ವರನ ದರ್ಶನ ಮಾಡ್ತಾರೆ, ಆ ಪ್ರಯಾಗದಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ 1 ಸೆಕೆಂಡಲ್ಲಿ ದರ್ಶನ ಮಾಡಿದ್ರೆ ಸಾಕು, ಆ ಪುಣ್ಯ ಬರುತ್ತೆ. ಅಂತಹ ವೈಶಿಷ್ಟ್ಯವಾದ ಮಹಾಶಿವರಾತ್ರಿ ಈ ವರ್ಷ. ಈಗ ಹಾಲನ್ನ ತಗೊಂಡ್ಬರ್ತಾ ಇದ್ದಾರೆ ಭಕ್ತರೆಲ್ಲರೂ ಕೂಡ, ಹಾಲಿನ ಪ್ಯಾಕೆಟ್ಸ್ಗಳನ್ನ ಅಭಿಷೇಕಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಶಿವ ಪಾರ್ವತಿ ಲಗ್ನವಾದಂತಹ ಮಹಾದಿನ ಇವತ್ತು ಅಂತ ಹೇಳಲಾಗುತ್ತೆ. ಸೊ ಇವತ್ತಿನ ವಿಶೇಷತೆಗಳನ್ನ ಹೇಳ್ತಾ ಹೋಗೋದಾದ್ರೆ, ಈಗ ನಾವು ಲಗ್ನವಾಗಿದೆ ದಿನ ಅನ್ನೋದು ಪಕ್ಕದಲ್ಲಿ ನಾವಿಟ್ರು 144 ವರ್ಷಗಳ ನಂತರ ಬಂದಂತಹ ಈ ಪ್ರಯಾಗ ಸ್ನಾನ ಏನಿದೆ ಅದೊಂದು ಬಹಳ ವಿಶಿಷ್ಟತೆ. ಆ ಕಪ್ಪಗಿರೋ ಲಿಂಗದ ಮೇಲೆ ಆ ಬೆಳ್ಳಗಿರೋ ಹಾಲನ್ನು ಹಾಕಿದಾಗ ನಮ್ಮ ಮನಸ್ಸಿನಲ್ಲಿ ಏನು ಕಪ್ಪಾದ ಕಲ್ಮಶಗಳಿದೆ ಆ ಹಾಲಿನಿಂದ ಅದೆಲ್ಲ ಶುದ್ಧಿ ಆಗಿಬಿಡುತ್ತೆ. ಅದೇ ಒಂದು ವೈಶಿಷ್ಟ್ಯತೆ. ಯಾಕೆಂದ್ರೆ ಸ್ವಾಮಿಯನ್ನು ನೀವು ನೋಡಿ, ಅದು ಕಪ್ಪಾಗಿ ಲಿಂಗ ಕಾಣಿಸುತ್ತೆ. ಅದ್ರ ಮೇಲೆ ನಾವು ಹಾಲು ಹಾಕೋದ್ರಿಂದ ಎಷ್ಟು ಬೆಳ್ಳಗೆ ನಾವು ಕಾಣಿಸುತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಒಂದು ಕಪ್ಪಿರುತ್ತೆ. ಆ ಕಪ್ಪನ್ನು ಕಳ್ಕೊಳ್ಳೋಕ್ಕೆ ಸ್ವಾಮಿಗೆ ಹಾಲಭಿಷೇಕ ಮಾಡೋದೇ ವಿಶೇಷ. ಅದರಲ್ಲಿ ಶಿವರಾತ್ರಿ 144 ವರ್ಷಗಳ ನಂತರ ಬಂದಂತಹ ಒಂದು ಸಂಗಮ. ಇಂಥ ವಿಶೇಷ ಶಿವರಾತ್ರಿಯ ದಿನ ಗವಿ ಗಂಗಾಧರೇಶ್ವರನ ದರ್ಶನ ಮಾಡಿದ್ರೆ ವಿಶೇಷವಾದ ಪುಣ್ಯ. ಇನ್ನು ಇವತ್ತು ಉಪವಾಸ ಇರ್ತಾರೆ, ಜಾಗರಣೆಯನ್ನ ಮಾಡ್ತಾರೆ. ಸೊ ಉಪವಾಸದಿಂದ ತಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗತ್ತೆ, ಫಲಿಸುತ್ತೆ ಅನ್ನುವಂತಹ ನಂಬಿಕೆ ಭಕ್ತರಲ್ಲಿರುತ್ತೆ. ಸೊ ನೀವೇನು ಹೇಳ್ತೀರಾ ಉಪವಾಸದ ಬಗ್ಗೆ, ಜಾಗರಣೆಯ ಬಗ್ಗೆ? ಸಾಮಾನ್ಯವಾಗಿ ನಾವು ಹೊಟ್ಟೆ ತುಂಬ ಊಟ ಮಾಡಿದಾಗ ನಿದ್ರಾವಸ್ಥೆಗೆ ಜಾರ್ತೀವಿ, ಸಾಮಾನ್ಯವಾಗಿ ಕಾಮನ್ ಆಗಿರೋದು. ಇದೇನಪ್ಪ, ಉಪವಾಸ ಇದ್ದಾಗ ಒಳಗಡೆ ಆ ಜಠರಾಯು ನಮ್ಮನ್ನು ಕಾಯ್ತಾ ಇರುತ್ತೆ. ಎದ್ದೇಳು ಎದ್ದೇಳು, ಎಚ್ಚರಗೊಳ್ಳು ಎಚ್ಚರಗೊಳ್ಳು. ಎಚ್ಚರಗೊಂಡು ಏನು ಮಾಡಬೇಕು? ಜಾಗರಣೆಯನ್ನು ಮಾಡಬೇಕು. ಜಾಗರಣೆ ಮಾಡಿದಾಗ ಏನು ಮಾಡಬೇಕು? ಶಿವನಾಮ ಸ್ಮರಣೆಯನ್ನು ಮಾಡಬೇಕು. ಆ ಜಾಗರಣೆ ಕಾಲದಲ್ಲಿ ಶಿವನಾಮ ಸ್ಮರಣೆಯನ್ನು ಆ ಪರಿಸರವಾದ ಶಿವಾಲಯಗಳ ಪರಿಸರದಲ್ಲಿ ನಾವು ಏನು ಮಾಡ್ತಿದ್ದೀವಿ, ಏನು ಜಾಗರಣೆ ಮಾಡ್ತಿದ್ದೀವಿ, ಜಾಗರಣೆಯಲ್ಲಿ ಏನು ಈಶ್ವರನ ನಾಮ ಸಂಕೀರ್ತನೆ ಮಾಡ್ತಿದ್ದೀವಿ, ಇದು ನಮ್ಮ ಮೋಕ್ಷಕ್ಕೆ ಬಹಳ ವಿಶೇಷವಾದ ದಿನ. ಅದರಿಂದ ಜಾಗರಣೆ ಇರಬೇಕು. ಉಪವಾಸಾದಿ ಬ್ರಹ್ಮಚರ್ಯತ್ವವನ್ನು ಕಾಪಾಡಬೇಕು. ಇದೆಲ್ಲ ನಾವು ಸಮತೋಲನದಲ್ಲಿ ಮಾಡಿದಾಗ ಈಶ್ವರನಿಗೆ ನಮಗೆ ಪುಣ್ಯ ಸಿಗೋಕ್ಕೆ ವಿಶೇಷವಾಗಿರುತ್ತೆ. ಧನ್ಯವಾದ ಗುರುಜಿ, ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಜೊತೆ. ಸೊ ಇದಿಷ್ಟು ಪ್ರಧಾನ ಅರ್ಚಕರಾದಂತಹ ದೀಕ್ಷಿತ್ ಗುರುಜಿ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೊ ಮಹಾಶಿವರಾತ್ರಿಯ ವಿಶೇಷ ದಿನದಂದು ನಾವು ಗವಿಗಂಗಾಧರೇಶ್ವರ ದೇವಸ್ಥಾನದ ಒಳಗಡೆ ಇದ್ದೀವಿ. ಸೊ ಶಿವನ ದರ್ಶನವನ್ನ ಶಿವನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಇಲ್ಲಿಗೆ ಹರಿದು ಬರ್ತಾ ಇದೆ. ಸಂಕ್ರಾಂತಿ ಹಬ್ಬದ ದಿನದಂದು ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಆಗೋದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಭಕ್ತರು ಆಗಮಿಸ್ತಾ ಇದ್ರು. ಸೊ ಇವತ್ತು ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಸೊ ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಸೊ ಇದರ ವಿಶೇಷತೆಯನ್ನ ತಿಳಿಸ್ಕೊಳ್ಳೋದಕ್ಕೆ 15 ಶತಮಾನಗಳ ಇತಿಹಾಸ ಇದೆ ಈ ಒಂದು ದೇವಸ್ಥಾನಕ್ಕೆ. ಇದರ ವಿಶೇಷತೆಯನ್ನ ತಿಳಿಸ್ಕೊಳ್ಳೋದಕ್ಕೆ, ಮಹತ್ವವನ್ನ ತಿಳಿಸ್ಕೊಳ್ಳೋದಕ್ಕೆ ನನ್ನ ಜೊತೆಗೆ ಇವತ್ತು ಪ್ರಧಾನ ಅರ್ಚಕರಾದಂತಹ ಸೋಮ ಸುಂದರ್ ಗುರುಜಿ ಅವರು ನನ್ನ ಜೊತೆಗಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಗುರುಜಿ ನಮಸ್ತೆ.
ನಮಸ್ಕಾರ. ಇದು ಶಿವರಾತ್ರಿಯ ಬಹಳ ವಿಶೇಷವಾದ ಶಿವರಾತ್ರಿ. ಸಾಮಾನ್ಯವಾಗಿ ಈಗ 45 ದಿನಗಳಿಂದ ಆ ಒಂದು ಪ್ರಯಾಗನಲ್ಲಿ ಬಹಳ ತೀರ್ಥಸ್ನಾನ, ಕೋಟ್ಯಾಂತರ ಜನರು ತೀರ್ಥಸ್ನಾನ ಮಾಡ್ತಾ ಇದ್ದಾರೆ. ಆ ತೀರ್ಥಸ್ನಾನದ ಪ್ರಮುಖವಾದ ಅಂಶವೇ ಗಂಗೆ. ಆ ಗಂಗೆಯನ್ನು ಧರಿಸಿರೋನೇ ಗಂಗಾಧರೇಶ್ವರ. ಎಲ್ಲ ಈಶ್ವರನ ದೇವಸ್ಥಾನಕ್ಕೂ ಇಲ್ಲಿನ ದೇವಸ್ಥಾನಕ್ಕೂ ಬಹಳ ವಿಶೇಷವಾದ ವೈಶಿಷ್ಟ್ಯತೆ ಗಂಗಾಧರವನ್ನು ಧರಿಸಿರುವಂಥ ಗಂಗಾಧರೇಶ್ವರನ ಸನ್ನಿಧಾನ. ಇವತ್ತು ಆ ತೀರ್ಥಸ್ನಾನದ ಅಂತಿಮ ದಿನ. ಬಹಳ ಕೋಟ್ಯಾಂತರ ಜನ ಇವತ್ತು ಆ ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಯಾರು ಆ ತೀರ್ಥದಲ್ಲಿ ಸ್ನಾನ ಮಾಡೋಕ್ಕೆ ಹೋಗೋಕ್ಕಾಗದಿರೋರು ಈ ಗಂಗಾಧರೇಶ್ವರನ ಇವತ್ತು ಬಂದು ದರ್ಶನ ಮಾಡಿದ್ರೆ ಆ ತೀರ್ಥಸ್ನಾನದ ಪುಣ್ಯ ಖಂಡಿತವಾಗ್ಲೂ ಎಲ್ಲರಿಗೂ ಸಿಗುತ್ತೆ ಅನ್ನೋದೇ ಒಂದು ವೈಶಿಷ್ಟ್ಯತೆ. ಬೆಳಗ್ಗಿಂದ ನಾವು 4 ಗಂಟೆಯಿಂದ ಸ್ವಾಮಿಗೆ ಅಭಿಷೇಕ ಆರಂಭ ಮಾಡಿದ್ವಿ. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಸ್ವಾಮಿಗೆ ಬೆಳಗಿಂದ ಅಭಿಷೇಕ ನಡೀತಾ ಇದೆ. ನಾಳೆ ಬೆಳಗ್ಗೆ 4 ಗಂಟೆವರೆಗೂ 4ನೇ ಯಾಮದವರೆಗೂ ಸ್ವಾಮಿಗೆ ಕಂಟಿನ್ಯೂಸ್ ಆಗಿ ಅಭಿಷೇಕ ಆಗ್ತಾನೆ ಇರುತ್ತೆ. ನಾಳೆ ಬೆಳಗ್ಗೆ ಮಹಾಭಿಷೇಕ ಮಾಡಿ ವಿಶೇಷವಾದ ಅಲಂಕಾರವನ್ನು ಮಾಡಿ ಭಕ್ತಾದಿಗಳಿಗೆ ದರ್ಶನ ಮಾಡೋ ಒಂದು ವ್ಯವಸ್ಥೆ. ಅಭಿಷೇಕ ಕಾಲದಲ್ಲಿ ಯಾರು ಈಶ್ವರನ ದರ್ಶನ ಮಾಡ್ತಾರೆ ಆ ಪ್ರಯಾಗದಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ 1 ಸೆಕೆಂಡಲ್ಲಿ ದರ್ಶನ ಮಾಡಿದ್ರೆ ಸಾಕು, ಆ ಪುಣ್ಯ ಬರುತ್ತೆ. ಅಂತಹ ವೈಶಿಷ್ಟ್ಯವಾದ ಮಹಾಶಿವರಾತ್ರಿ ಈ ವರ್ಷ. ಈಗ ಹಾಲನ್ನ ತಗೊಂಡ್ಬರ್ತಾ ಇದ್ದಾರೆ ಭಕ್ತರೆಲ್ಲರೂ ಕೂಡ, ಹಾಲಿನ ಪ್ಯಾಕೆಟ್ಸ್ಗಳನ್ನ ಅಭಿಷೇಕಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಶಿವ ಪಾರ್ವತಿ ಲಗ್ನವಾದಂತಹ ಮಹಾದಿನ ಇವತ್ತು ಅಂತ ಹೇಳಲಾಗುತ್ತೆ. ಸೊ ಇವತ್ತಿನ ವಿಶೇಷತೆಗಳನ್ನ ಹೇಳ್ತಾ ಹೋಗೋದಾದ್ರೆ, ಈಗ ನಾವು ಲಗ್ನವಾಗಿದೆ ದಿನ ಅನ್ನೋದು ಪಕ್ಕದಲ್ಲಿ ನಾವಿಟ್ರೂ 144 ವರ್ಷಗಳ ನಂತರ ಬಂದಂತಹ ಈ ಪ್ರಯಾಗ ಸ್ನಾನ ಏನಿದೆ ಅದೊಂದು ಬಹಳ ವಿಶಿಷ್ಟತೆ. ಆ ಕಪ್ಪಗಿರೋ ಲಿಂಗದ ಮೇಲೆ ಆ ಬೆಳ್ಳಗಿರೋ ಹಾಲನ್ನು ಹಾಕಿದಾಗ ನಮ್ಮ ಮನಸ್ಸಿನಲ್ಲಿ ಏನು ಕಪ್ಪಾದ ಕಲ್ಮಶಗಳಿದೆ ಆ ಹಾಲಿನಿಂದ ಅದೆಲ್ಲ ಶುದ್ಧಿ ಆಗಿಬಿಡುತ್ತೆ. ಅದೇ ಒಂದು ವೈಶಿಷ್ಟ್ಯತೆ. ಯಾಕೆಂದ್ರೆ ಸ್ವಾಮಿಯನ್ನು ನೀವು ನೋಡಿ, ಅದು ಕಪ್ಪಾಗಿ ಲಿಂಗ ಕಾಣಿಸುತ್ತೆ. ಅದ್ರ ಮೇಲೆ ನಾವು ಹಾಲು ಹಾಕೋದ್ರಿಂದ ಎಷ್ಟು ಬೆಳ್ಳಗೆ ನಾವು ಕಾಣಿಸುತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಒಂದು ಕಪ್ಪಿರುತ್ತೆ. ಆ ಕಪ್ಪನ್ನು ಕಳ್ಕೊಳ್ಳೋಕ್ಕೆ ಸ್ವಾಮಿಗೆ ಹಾಲಭಿಷೇಕ ಮಾಡೋದೇ ವಿಶೇಷ. ಅದರಲ್ಲಿ ಶಿವರಾತ್ರಿ 144 ವರ್ಷಗಳ ನಂತರ ಬಂದಂತಹ ಒಂದು ಸಂಗಮ. ಇಂಥ ವಿಶೇಷ ಶಿವರಾತ್ರಿಯ ದಿನ ಗವಿ ಗಂಗಾಧರೇಶ್ವರನ ದರ್ಶನ ಮಾಡಿದ್ರೆ ವಿಶೇಷವಾದ ಪುಣ್ಯ. ಗುರುಗಳೇ, ಇನ್ನು ಇವತ್ತು ಉಪವಾಸ ಇರ್ತಾರೆ, ಜಾಗರಣೆಯನ್ನ ಮಾಡ್ತಾರೆ. ಸೊ ಉಪವಾಸದಿಂದ ತಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗತ್ತೆ, ಫಲಿಸುತ್ತೆ ಅನ್ನುವಂತಹ ನಂಬಿಕೆ ಭಕ್ತರಲ್ಲಿರುತ್ತೆ. ಸೊ ನೀವೇನು ಹೇಳ್ತೀರಾ ಉಪವಾಸದ ಬಗ್ಗೆ, ಜಾಗರಣೆಯ ಬಗ್ಗೆ? ಸಾಮಾನ್ಯವಾಗಿ ನಾವು ಹೊಟ್ಟೆ ತುಂಬ ಊಟ ಮಾಡಿದಾಗ ನಿದ್ರಾವಸ್ಥೆಗೆ ಜಾರ್ತೀವಿ, ಸಾಮಾನ್ಯವಾಗಿ ಕಾಮನ್ ಆಗಿರೋದು. ಇದೇನಪ್ಪ, ಉಪವಾಸ ಇದ್ದಾಗ ಒಳಗಡೆ ಆ ಜಠರಾಯು ನಮ್ಮನ್ನು ಕಾಯ್ತಾ ಇರುತ್ತೆ. ಎದ್ದೇಳು ಎದ್ದೇಳು, ಎಚ್ಚರಗೊಳ್ಳು ಎಚ್ಚರಗೊಳ್ಳು. ಎಚ್ಚರಗೊಂಡು ಏನು ಮಾಡಬೇಕು? ಜಾಗರಣೆಯನ್ನು ಮಾಡಬೇಕು. ಜಾಗರಣೆ ಮಾಡಿದಾಗ ಏನು ಮಾಡಬೇಕು? ಶಿವನಾಮ ಸ್ಮರಣೆಯನ್ನು ಮಾಡಬೇಕು. ಆ ಜಾಗರಣೆ ಕಾಲದಲ್ಲಿ ಶಿವನಾಮ ಸ್ಮರಣೆಯನ್ನು ಆ ಪರಿಸರವಾದ ಶಿವಾಲಯಗಳ ಪರಿಸರದಲ್ಲಿ ನಾವು ಏನು ಮಾಡ್ತಿದ್ದೀವಿ, ಏನು ಜಾಗರಣೆ ಮಾಡ್ತಿದ್ದೀವಿ, ಜಾಗರಣೆಯಲ್ಲಿ ಏನು ಈಶ್ವರನ ನಾಮ ಸಂಕೀರ್ತನೆ ಮಾಡ್ತಿದ್ದೀವಿ, ಇದು ನಮ್ಮ ಮೋಕ್ಷಕ್ಕೆ ಬಹಳ ವಿಶೇಷವಾದ ದಿನ. ಅದರಿಂದ ಜಾಗರಣೆ ಇರಬೇಕು. ಉಪವಾಸಾದಿ ಬ್ರಹ್ಮಚರ್ಯತ್ವವನ್ನು ಕಾಪಾಡಬೇಕು. ಇದೆಲ್ಲ ನಾವು ಸಮತೋಲನದಲ್ಲಿ ಮಾಡಿದಾಗ ಈಶ್ವರನಿಗೆ ನಮಗೆ ಪುಣ್ಯ ಸಿಗೋಕ್ಕೆ ವಿಶೇಷವಾಗಿರುತ್ತೆ. ಧನ್ಯವಾದ ಗುರುಜಿ, ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಜೊತೆ. ಸೊ ಇದಿಷ್ಟು ಪ್ರಧಾನ ಅರ್ಚಕರಾದಂತಹ ದೀಕ್ಷಿತ್ ಗುರುಜಿ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.